ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನಾಳೆ 2 ದಿನ ಫಿನಾಲೆ. ಖಂಡಿತವಾಗ್ಲೂ ಇಲ್ಲೇ ಓಟ್ಸು ತುಂಬಾ ಮುಖ್ಯ ಆಗಿರುತ್ತೆ. ಖಂಡಿತವಾಗ್ಲೂ ಫೋನ್ಸ್ ಎಲ್ಲ ನೋಡಿರ್ತಾರ, ವಿಡಿಯೋಸ್ ಎಲ್ಲ ನೋಡಿರ್ತಾರ, ಅದೆಲ್ಲ ಪಕ್ಕ ಮಾಹಿತಿ ಅಲ್ಲ. ಇದು ಮಾತ್ರ ಪಕ್ಕ ಮಾಹಿತಿ ಸಿಕ್ಕಿದೆ. ಖಂಡಿತವಾಗ್ಲೂ 100% ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಖಂಡಿತವಾಗ್ಲೂ ಸೆಲೆಬ್ರಿಟೀಸ್ ಎಲ್ಲ ಧೂಳಿಪಟ, ಒಬ್ಬ ರೈತನ ಆರ್ಭಟ ಅಂತ ಹೇಳ್ಬೋದು. ಇಲ್ಲಿ ರೈತ ಅಂದ್ರೆ ಪ್ರತಾಪ್ ಮತ್ತು ವರ್ತು ಸಂತೋಷ್ ಅವ್ರು ಬರ್ತಾರೆ. ಖಂಡಿತವಾಗ್ಲೂ ಮತ್ತೆ ವೋಟಿಂಗ್ ನಲ್ಲಿ ಯಾರು ಮೊದಲೇ ಸ್ಥಾನದಲ್ಲಿ ಇದ್ದಾರೆ, ಮೊದಲೇ ಸ್ಥಾನ ಅಂತ ಹೇಳ್ಕೊಂಡ್ಬರ್ತೀವಿ. ಕಾರ್ತಿಕ್ ಅವರು ಯಾವ ಸ್ಥಾನದಲ್ಲಿ ಇದ್ದಾರೆ, ಇಲ್ಲಿ ವರ್ತು ಸಂತೋಷ್ ಅವರು ಮತ್ತು ಮುಖ್ಯವಾಗಿ ಪ್ರತಾಪ್ ಅವರ ಬಗ್ಗೆ ತುಂಬಾ ಮಾತಾಡೋಣ. ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಮೊದಲೇ ಸ್ಥಾನದಲ್ಲಿ ಇದ್ದಾರೆ, ವೋಟಿಂಗ್ ಪ್ರಕಾರ ವಿನ್ನಿಂಗ್ ಕೊಡ್ತಾರ, ಈ ರೀತಿಯಾಗಿ ಓಟ್ಸ್ ಹೇಗ್ ಬಂತು ಇಬ್ಬರಿಗೆ, ಪ್ರತಾಪ್ ಅವರಿಗೆ ಮತ್ತು ವರ್ತು ಸಂತೋಷ್ ಅವರಿಗೆ. ಖಂಡಿತವಾಗ್ಲೂ ನಾನು ಮೊದಲೇ ಹೇಳಿದೆ, ಸೆಲೆಬ್ರಿಟೀಸ್ ಎಲ್ಲ ಧೂಳಿಪಟ, ರೈತರ ಆರ್ಭಟ ಅಂತ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಮತ್ತೆ ವಿನ್ನಿಂಗ್ ಯಾರು ಕೊಡ್ತಾರ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಟಾಪ್ 6 ಇದೆ. ಆ ತೆಲುಗು ಬಿಗ್ ಬಾಸ್ ನಲ್ಲಿ ಕೂಡ ಇದೇ ರೀತಿಯಾಗಿ ಟಾಪ್ 6 ತಗೊಂಡೋಗಿದ್ರು. ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಕೂಡ ಸೀಸನ್ 10 ನಲ್ಲಿ ಟಾಪ್ 6 ತಗೊಂಡೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇಬ್ರು ರೈತರಿದ್ದಾರೆ, ವರ್ತೂರು ಮತ್ತು ಅದಾದ್ಮೇಲೆ ಪ್ರತಾಪ್ ಅವರು. ಇನ್ನು 6 ಕಂಡೀಷನ್ ಯಾರು ಗೊತ್ತೇ ಇರ್ತಾರೆ ನಿಮಗೆ, ಸಂಗೀತ, ವರ್ತೂರು, ತುಕಾಲಿ, ಕಾರ್ತಿಕ್, ವಿನಯ್ ಮತ್ತು ಪ್ರತಾಪ್. ಇಷ್ಟು ಜನ ಇದ್ದಾರೆ. ಬಟ್ ಇವ್ರೆಲ್ಲ ಎಲ್ಲರೂ ಸೆಲೆಬ್ರಿಟೀಸ್ ಆಗಿದ್ರು ಕೂಡ ವೋಟಿಂಗ್ ರಿಸಲ್ಟ್ ಅಲ್ಲಿ ಮಾತ್ರ 100% ಇದು ಪಕ್ಕಾ ಮಾಹಿತಿ. ವರ್ತೂರ್ ಸಂತೋಷ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. 1 ಕೋಟಿಗಿಂತ ಅತಿ ಹೆಚ್ಚು ವೋಟ್ಗಳನ್ನು ತಗೊಂಡು ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ 2ನೇ ಸ್ಥಾನದ ಬಂದಾಗ ಡ್ರೋನ್ ಪ್ರತಾಪ್ ಅವರು ಇದ್ದಾರೆ. ಇವರು ಕೂಡ ಕನ್ನಡ ಜನತೆ ತುಂಬಾ ಪ್ರೀತಿ ವಿಶ್ವಾಸ ತೋರಿಸಿ ತುಂಬಾ ವೋಟ್ಸ್ ಕೂಡ ಬರ್ತಾ ಇದೆ. ಸೆಲೆಬ್ರಿಟೀಸ್ ಅಂತ ಹೇಳ್ಕೊಡುವ ಬೇರೆ ಇರೋರೆಲ್ಲ ತುಂಬಾ ತಲೆ ಕೆಳಗಾಗಿದೆ ಅವರ ವೋಟಿಂಗ್ ರಿಸಲ್ಟ್. ಖಂಡಿತವಾಗ್ಲೂ ಒಂದು ಲೋಕಲ್ ಸಪೋರ್ಟ್, ಒಂದು ರಾಜಕೀಯ ಸಪೋರ್ಟ್ ಆಗ್ಲಿ, ಒಂದು ಯಾವ ರೀತಿ ರೈತರ ಒಂದು ಮಹಿಮೆ ಆಗ್ಲಿ, ಯಾರಿಗೂ ಒಂದು ಅಲೆ ಬಾರಲೆ ಹೋಗಲೆ ಅಂತ ಮಾತಾಡ್ದಾನೆ ತುಂಬಾ ಮರ್ಯಾದೆಯಿಂದ ಕೊಡುವ ವರ್ತು ಸಂತೋಷ್ ಅವರಿಗೆ ಜನರ ಪ್ರೀತಿ ಅಪಾರ ತುಂಬಿ ಈ ರೀತಿ ವೋಟ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಟಾಸ್ಕ್ ಅಂತ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಕೆಲವು ಸಮಯದಲ್ಲಿ. ಆದ್ರೆ ಒಬ್ರಿಗೆ ಹೋಗಲೇ ಬರಲೆ ಅಂತ ಯಾವ್ದು ಜಗಳ ಆಡಿಲ್ಲ. ಇದೇ ಕಾರಣಕ್ಕೆ ವರ್ತೂರ್ ಸಂತೋಷ್ ಅವರಿಗೆ ವಿನ್ನಿಂಗ್ ಕೊಡಲ್ವಾ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ವೋಟಿಂಗ್ ಅಂತ ಬಂದಾಗ ಮಾತ್ರ ವರ್ತೂರ್ ಸಂತೋಷ್ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ. ಖಂಡಿತವಾಗ್ಲೂ ತುಂಬಾ ಖುಷಿ ಕೂಡ ಆಗುತ್ತೆ. ಬಟ್ 1-2-3 ಟಾಸ್ಕ್ ಮಾತ್ರ ಆಡಿ ಇಬ್ರು ಮೂರದ ಜಗಳ ಆಡಿದ ಚೆನ್ನಾಗಿತ್ತು ಅಂತ ಇನ್ನು ಕೆಲವರ ಅಭಿಪ್ರಾಯ. ಏನಕ್ಕಂದ್ರೆ ಬಿಗ್ ಬಾಸ್ ಟೀಮ್ ಅಂದ್ರೆ ಮಾತ್ರ, ಬಿಗ್ ಬಾಸ್ ಅಂದ್ರೆ ಮಾತ್ರ ಕೇವಲ ಜಗಳ ಆಡೋದು, ಟಾಸ್ಕ್ ಆಡೋದಲ್ಲ, ಒಂದು ವ್ಯಕ್ತಿತ್ವ ತೋರಿಸುತ್ತೆ. ಆ ವ್ಯಕ್ತಿತ್ವದಲ್ಲಿ ವರ್ತೂರ್ ಸಂತೋಷ್ ಯಾವತ್ತೋ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಈ ಮೂವ್ಮೆಂಟ್ಸ್ ಆಗ್ಲಿ, ಈ ನ್ಯೂಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 10 ವರ್ತೂರ್ ಸಂತೋಷ್ ಅವರು ಟ್ರೋಫಿ ಗೆಲ್ಬಂತ ಮಾಹಿತಿಗಳು ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.